ಹಾಯ್ ಹಲೋ ನಮಸ್ತೆ. ಇವತ್ತು ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಮತ್ತು ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂತಂದರೆ ಕೋಣಂಕುಂಟೆ ಕ್ರಾಸು ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ. ಇದು ಎಲ್ಲಪ್ಪ ಅಂತಂದರೆ ದೊಡ್ಡ ಕಲ್ಸಂದ್ರ ಹತ್ರ ಅಂತ. ಇಲ್ಲಿ ಉಮಾಮಹೇಶ್ವರ ದೇವಸ್ಥಾನ ಇದೆ. ಇದು 900 ವರ್ಷದ ಹಳೆಯ ದೇವಸ್ಥಾನ. ಇಲ್ಲಿ ಏನು ವಿಶೇಷ ಅಂತ ಅಂದರೆ ಬನ್ನಿ ನೋಡೋಣ. ನೀವೇನು ನೋಡ್ತಾ ಇದ್ದೀರಲ್ಲ, ಶಿವ ಮತ್ತು ಪಾರ್ವತಿ ಅಲ್ಲಿ ಫೋಟೋ ಕಾಣಿಸ್ತಾ ಇದೆಯಲ್ಲ, ಅದು ದೇವರಿದೆ. ಶಿವ ತೊಡೆ ಮೇಲೆ ಪಾರ್ವತಿ ಅವ್ರು ಕೂತಿರೋದು. ಮತ್ತು ಲಿಂಗ ಕೂಡ ಬಂದು ಇದು ಕೇದಾರನಾಥಲ್ಲಿ ಇರುವಂಥ ಲಿಂಗ ಇದೆ. ಮತ್ತು ಬಸವ ಕೂಡ ಕೆತ್ತಿದ್ದಾರೆ. ಇದು ಸುಮಾರು 900 ವರ್ಷದ ಹಿಂದೆಯೇ ಕೆತ್ತಿರೋದು ಅಂತ ಹೇಳ್ತಾರೆ. ಯಾರೆಲ್ಲ ಇಲ್ಲಿ ಈ ನಿಯರ್ ಬೈ ಇದ್ದಿರೋ ಮತ್ತು ಯಾರೆಲ್ಲ ಬೆಂಗಳೂರಲ್ಲಿ ಇರೋರು ಕೂಡ ಹೋಗಿ ನೋಡ್ಬೋದು. ಸುಮಾರು ವರ್ಷದ ಹಳೆಯದು ದೇವಸ್ಥಾನ. ನಾನು ಕೂಡ ಹೋದಾಗ ದರ್ಶನ ಚೆನ್ನಾಗಾಯಿತು. ಪೂಜೆ ಕೂಡ ಅವಾಗೇ ಆಗಿದ್ದೆ. ಕೋಣಂಕುಂಟೆ ಕ್ರಾಸ್ ಮೆಟ್ರೋ ಸ್ಟೇಷನಿಂದ ಒಳಗಡೆ ಕಲ್ಸಂದ್ರ ಬಸ್ ಸ್ಟಾಪಿಂದ ಒಳಗಡೆ ಬರಬೇಕು. ಸ್ವಲ್ಪ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಮತ್ತಷ್ಟು ವೀಡಿಯೋಸ್ಗಳ್ನ ಮಾಡ್ತೀನಿ ನಾನು. ಅಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಸಬ್ಸ್ಕ್ರೈಬ್ ಮಾಡಿದ್ರೇ ನನಗೂ ಸಪೋರ್ಟ್ ಬರೋದು. ಆ್ಯಂಡ್ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ತೊಗೊಳ್ಳಿ ಅಂತ ಹೇಳ್ತೀನಿ. ದರ್ಶನ ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ದೇವ್ರ ವಿಗ್ರಹ ಕೂಡ ತುಂಬಾ ಚೆನ್ನಾಗಿ ಕೆತ್ತಿದ್ರು. ಅದ್ರ ಬಗ್ಗೆ ಇಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ, ಇದು ಎಷ್ಟು ವರ್ಷ ಹಳೆಯದು ಅಂತ. ಆ್ಯಂಡ್ ವಿಗ್ರಹ ಕೂಡ ಕೆತ್ತಿರೋದು ಕೂಡ ತುಂಬಾ ಚೆನ್ನಾಗಿದೆ ಒಳಗಡೆ. ಇದು 900 ವರ್ಷಗಳ ಹಿಂದಿನ ದೇವಸ್ಥಾನ. ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ, ಹೋಗಿ ದರ್ಶನ ಪಡೀರಿ. ಆ್ಯಂಡ್ ಅಲ್ಲೇ ನವಗ್ರಹ ಕೂಡ ಇದೆ. ಇಲ್ಲಿ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಇದೆ. ಇದು ಸುಮಾರು ಹಳೆಯದು ಅಂತ ಹೇಳ್ತಾರೆ. ಅಲ್ಲಿ ಹೋದವರು ಇಲ್ಲಿ ಕೂಡ ಹೋಗಿ ದರ್ಶನ ಪಡ್ಕೊಡಿ. ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಬೋದು. ನಮಗೂ ಕೂಡ ದರ್ಶನ ತುಂಬ ಚೆನ್ನಾಗೇ ಆಯಿತು. ಆವಾಗೇ ನಾವು ಹೋದಾಗೆ ಪೂಜೆ ಶುರು ಆಗಿತ್ತು. ನಾವು ಕೂಡ ಪೂಜೆಗೆ ಹೋಗಿ ಕೈ ಮುಟ್ಕೊಂಡು ಆಶೀರ್ವಾದ ತಗೊಂಡ್ವಿ. ಯಾರೆಲ್ಲ ನಾನು ಸಬ್ಸ್ಕ್ರೈಬರ್ಸು, ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾಯಿದ್ದೀರ ಅವ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಯಾರೆಲ್ಲ ವೀಡಿಯೋಸ್ ನೋಡ್ತೀರಾ ಅವ್ರು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತಷ್ಟು ವೀಡಿಯೋಗಳು ನಿಮಗೆ ಅಪ್ಡೇಟ್ ಬರುತ್ತೆ. ಇದೇ ರೀತಿ ವೀಡಿಯೋಸ್ಗಳನ್ನ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು, ಸಪೋರ್ಟ್ ಮಾಡಿ.